ಕೇವಲ 1 ಕಪ್ ರಾಗಿ ಹಿಟ್ಟನ್ನ ಬಳಸ್ಕೊಂಡು ಒಂದು ಹೆಲ್ದಿ ಆಗಿರುವಂತಹ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ ಒಂದ್ಸಲ. ಮೊದಲಿಗೆ ಕಡೆಯಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಅರ್ಧ ಚಮಚ ಕಡಲೆಬೇಳೆ, ಒಂದು ಅರ್ಧ ಚಮಚ ಉದ್ದಿನಬೇಳೆ ಸೇರಿಸ್ತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. ಇವಾಗ ಎಲ್ಲನೂ ಒಂದು ಸ್ವಲ್ಪನೇ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಹೈ ಫ್ಲೇಮ್ದಲ್ಲಿ 1 ನಿಮಿಷ ಆಗೋ ತನಕ ಈರುಳ್ಳಿನ ಹುರ್ಕೊಂಡಿನಿ. ಇವಾಗ ಹುರ್ಕೊಂಡಾದ್ಮೇಲೆ ಇದಕ್ಕೆ ತುರಿದಂತಹ ಕ್ಯಾರೆಟ್ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ತುರ್ಕೊಂಡು ಕ್ಯಾರೆಟ್ನ ಸೇರಿಸ್ತಿದ್ದೀನಿ. ಇದರಲ್ಲಿ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಇದ್ದರೆ ಅದು ಕೂಡ ಒಂದು ಸ್ವಲ್ಪನೇ ಆ್ಯಡ್ ಮಾಡ್ಕೋಬೋದು. ತುಂಬಾ ಹೆಲ್ದಿ ಆಗಿರುತ್ತೆ. ಇವಾಗ ಏನಿಲ್ಲ, ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ನೀರು ಸೇರಿಸ್ತಿದ್ದೀನಿ. ಸುಮಾರು ಒಂದು 2 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಇದೇ ಕಪ್ಪಲ್ಲಿ 1 ಕಪ್ ರಾಗಿ ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಇವಾಗ ನೀರು ಕುದಿ ಬರೋ ತನಕ ವೇಟ್ ಮಾಡಬೇಕಾಗುತ್ತೆ. ಹೈ ಫ್ಲೇಮ್ ಇಟ್ಕೊಂಡಿನಿ ಇವಾಗ. ಓಕೆ ನೋಡಿ, ನೀರ ಕುದಿ ಬಂದಿದೆ. ಈ ಟೈಮ್ನಲ್ಲಿ ಗ್ಯಾಸ ಸ್ಲೋ ಮಾಡ್ಕೊಂಡು ಹಿಟ್ಟನ್ನ ಸೇರಿಸ್ತಿದ್ದೀನಿ. 2 ಕಪ್ ನೀರು ತೊಗೊಂಡ್ರೆ 1 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ನೀವಿಲ್ಲಿ ಒಂದು ಸ್ವಲ್ಪ ಆಚೆ ಹೆಚ್ಚೆ ಕೂಡ ಹಿಡಿಬೋದು. ಅಂದರೆ ಕೆಲವೊಂದು ಸಲ ರಾಗಿ ಹಿಟ್ಟು ನೀರು ಹೀರ್ಕೊಳ್ಳುತ್ತೆ, ಕೆಲವೊಂದು ಸಲ ಕಮ್ಮಿ ಹೀರ್ಕೊಳ್ಳುತ್ತೆ. ಒಂದು 2-3 ಚಮಚ ಹೆಚ್ಚು ಕಮ್ಮಿ ಆಗ್ಬೋದು. ಇಲ್ಲಿ ಜಾಸ್ತಿ ಸಾಫ್ಟ್ ಅನಿಸ್ತಿದ್ರೆ ಇನ್ನೂ ಒಂದು ಸ್ವಲ್ಪನೇ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೋದು. ನೀವಿಲ್ಲಿ ನಾರ್ಮಲಾಗಿ ರಾಗಿ ಮುದ್ದೆ ಮಾಡ್ಕೊತೀವಿ ನೋಡಿ, ಅದೇ ರೀತಿಯಾಗಿರ್ಬೇಕು ಇದು ಕೂಡ. ಓಕೆ, ಸ್ಲೋ ಗ್ಯಾಸ್ನಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಹಬೆಯಲ್ಲಿ 1 ನಿಮಿಷ ಆಗೋ ತನಕ ಮುಚ್ಚಿಡ್ತಿದ್ದೀನಿ. ಓಕೆ, ಇವಾಗ 1 ನಿಮಿಷ ಆಗಿದೆ. 1 ನಿಮಿಷ ಆದಮೇಲೆ ಇದನ್ನು ಕೆಳಗಡೆ ಎತ್ತಿಡ್ತಿದ್ದೀನಿ. ಇದು ಆ ಹಿಟ್ಟು ಉಗುರು ಬೆಚ್ಚಗೆ ಆಗೋ ತನಕ ಇದ್ರ ಜೊತೆ ತಿನ್ನೋಕ್ಕೆ ಒಂದು ಸಿಂಪಲಾಗಿ ಚಟ್ನಿ ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹೀಗಾಗಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಒಂದು ಅರ್ಧ ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆ ಸೇರಿಸ್ತಿದ್ದೀನಿ. 2 ಬೇಳೆ ಸ್ವಲ್ಪನೇ ಕೆಂಪಾಗಬೇಕು. ತುಂಬಾ ಸಿಂಪಲಾಗಿ ಮಾಡುವಂತಹ ಚಟ್ನಿ ರೆಸಿಪಿ ಇದು. ಇದನ್ನು ನೀವು ದೋಸೆ, ಇಡ್ಲಿ, ಪಡ್ಡು ಎಲ್ಲದಕ್ಕೂ ತಿನ್ಬೋದು. ತುಂಬಾ ಸರಿಯಾಗಿ ಅನಿಸುತ್ತೆ ಈ ಚಟ್ನಿ. ಈರುಳ್ಳಿ ಹಾಕ್ಕೊಂಡಿನಿ. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಸ್ವಲ್ಪನೇ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿನಿ. ಇವಾಗ ಈರುಳ್ಳಿ ಸ್ವಲ್ಪನೇ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಟೊಮೆಟೊನ ಸೇರಿಸ್ತಿದ್ದೀನಿ. ಓಕೆ, ಟೊಮೆಟೊ ಹಾಕ್ಕೊಂಡಾದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಸೇರಿಸ್ತಿದ್ದೀನಿ. ಅರಿಶಿನ ಕ್ವಾಂಟಿಟಿ ಕಮ್ಮಿನೇ ಇರಲಿ. ಇವಾಗ ಜಸ್ಟ್ ಟೊಮೆಟೊ ಸಾಫ್ಟ್ ಆಗಬೇಕು. ಟೊಮೆಟೊ ಸಾಫ್ಟ್ ಆಗೋ ತನಕ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ. ಓಕೆ, ಉಪ್ಪು ಮತ್ತು ಅರಿಶಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಹಬೆಯಲ್ಲಿ ಒಂದು 2 ನಿಮಿಷ ಮುಚ್ಚಿಡ್ತಿದ್ದೀನಿ. ಜಸ್ಟ್ ಟೊಮೆಟೊ ಸಾಫ್ಟ್ ಆದರೆ ಸಾಕಿಲ್ಲಿ. ಓಕೆ ನೋಡಿ, ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಇವಾಗ ಸಾಫ್ಟ್ ಆದಮೇಲೆ ಇದಕ್ಕೆ ತಣ್ಣಗೆ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಇದನ್ನು ರುಬ್ಕೊಂಡು ತೊಗೋಬೇಕು. ಓಕೆ ನೋಡಿ, ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ನೀರು ನೋಡ್ಕೊಂಡು ನೀರನ್ನ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ಮಿಕ್ಸಿ ಜಾರ್ ತೊಳ್ಕೊಂಡು ನೀರು ಹಾಕ್ಕೊಂಡು ಇದಕ್ಕೆ ಗಟ್ಟಿ ಬೇಕು ತುಳಿಬೇಕು ನೋಡ್ಕೊಂಡು ನೀವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇದಕ್ಕೆ ಸಣ್ಣದಾಗಿ ಒಗ್ಗರಣೆ ಮಾಡಿದರೆ ಸಾಕು. ಸೂಪರ್ ಆಗಿರುವಂತಹ ನಮ್ಮ ಚಟ್ನಿ ರೆಸಿಪಿ ರೆಡಿಯಾಗುತ್ತೆ. ಸೊ ಮೊದಲೇ ಹೇಳಿದಾಗೆ ನೀವು ಇದನ್ನು ದೋಸೆ, ಇಡ್ಲಿ, ಅನ್ನ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ ಅಲ್ವಾ. ಇಲ್ಲಿ ಹಿಟ್ಟಿಗೆ ಕೂಡ ಒಂದು 5 ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದೆ. ಇವಾಗ ಸ್ವಲ್ಪ ತಣ್ಣಗಾಗಿದೆ. ಉಗುರು ಬೆಚ್ಚಗಿರಬೇಕು. ಆ ಟೈಮ್ನಲ್ಲಿ ನೀವು ಇದನ್ನು ಲಡ್ಡುನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಟಿಮ್ಮರ್ಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ಬಿಸಿಯಾಗೇ ಇರಬೇಕು ಹಿಟ್ಟು. ಆ ಟೈಮ್ನಲ್ಲಿ ಅದಕ್ಕೆ ಈ ರೀತಿ ನಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆಗಳನ್ನಾಗಿ ಮಾಡ್ತಿದ್ದೀನಿ ನಾನಿಲ್ಲಿ. ಓಕೆ, ಎಲ್ಲನೂ ಇದೇ ಸೈಜ್ನಲ್ಲಿ ಸ್ವಲ್ಪ ಕೈ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ರೌಂಡಾಗಿ ಇದನ್ನು ಈ ರೀತಿ ಮಾಡ್ಕೋಬೇಕಾಗುತ್ತೆ. ನಾರ್ಮಲಾಗಿ ನಿಂಬೆಹಣ್ಣು ಇರುತ್ತೆ ನೋಡಿ, ಆ ಸೈಜ್ನಲ್ಲಿ ಇದನ್ನು ನಾನು ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ. ಸೈಡ್ನಲ್ಲಿ ನಾನು ನೀರು ಕುದಿಯೋದಕ್ಕೆ ಇಟ್ಟಿದ್ದ ಸೈಡ್ನಲ್ಲಿ ನೀರು ಕುದಿ ಬರಬೇಕು. ಅಲ್ಲಿ ತನಕ ಇಲ್ಲಿ ನಾನು ಉಂಡೆಗಳನ್ನಾಗಿ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಎಲ್ಲನೂ ಇದೇ ರೀತಿಯಾಗಿ ಉಂಡೆಗಳನ್ನಾಗಿ ನಾನು ಇವಾಗ ರೆಡಿ ಮಾಡಿಟ್ಕೊಂಡಿನಿ. ನೋಡ್ತಿರ್ಬೋದು, ಎಲ್ಲನೂ ಸೇರಿಸಿ ತಯಾರಾಗಿದೆ. ಇವಾಗ ಇಲ್ಲಿ ನೀರು ಕೂಡ ಕುದಿ ಬಂದಿದೆ. ಇವಾಗ ನೋಡಿ, ಒಳಗಡೆ ಸ್ಟ್ಯಾಂಡ್ ಇಟ್ಟಿದ್ದಾನು. ಇವಾಗ ಇದನ್ನೇನಿಲ್ಲ, ಇಡ್ಲಿ ಯಾವ ರೀತಿ ಸ್ಟೀಮ್ ಮಾಡ್ಕೊತೀವಲ್ಲ ಆ ರೀತಿ ಒಂದು 10 ನಿಮಿಷ ಇದಕ್ಕೆ ಸ್ಟೀಮ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ಗ್ಯಾಸ ಮೀಡಿಯಮ್ ಆಗಿರಲಿ. ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ಜಾಸ್ತಿ ಇಟ್ಕೊಂಡಿದ್ದಕ್ಕೆ ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ತಿದ್ದೀನಿ. ಸೊ ಬಿಸಿ ಬಿಸಿ ಇರುವಾಗ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ಮಕ್ಕಳು ಕೂಡ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಮತ್ತು ಹೊಸ ವಿಧಾನದಲ್ಲಿ ಮಾಡಿ ತೋರಿಸಿದ್ದೀನಿ. ಮತ್ತು ಈ ರೆಸಿಪಿಗೆ ನೀವು ಏನಂತ ಹೆಸರಿಡ್ತೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ರಾಗಿ ಮುದ್ದೆ ಕೂಡ ಇದೇ ರೀತಿಯಾಗಿರುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಳಗಡೆ ತರಕಾರಿ ಇರುತ್ತೆ ಅಲ್ವಾ, ಹೀಗಾಗಿ ತುಂಬಾ ಹೆಲ್ದಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಮತ್ತು ಈ ಹೆಲ್ದಿ ರೆಸಿಪಿ ನಿಮಗೆ
ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.